ಖಾರಾನ ಯಾವ ರೀತಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಈ ಹೊಟ್ಟಿನೊಲೆ ಬಳಸೋದ್ರಿಂದ ಯಾವ ರೀತಿ ರುಚಿಯಲ್ಲಿ ಏನು ವ್ಯತ್ಯಾಸ ಬರುತ್ತಾನೆ? 1 kg ಖಾರ ಮಾಡುವ ವಿಧಾನವನ್ನು ನಿಮಗೆ ಹೇಳಿಕೊಡುತ್ತೇನೆ. ಇಷ್ಟೇ, ಜಾಸ್ತಿನ ಆಗಬಾರ್ದು ಅಷ್ಟೇ. ಹಿಂಗೆ ಮುರಿದ್ರೆ ಹಿಟ್ಟಿಂಗ್ ಬರೋಂಗಿರ್ಬೇಕು. ನಿಮಗೆ ಅಷ್ಟೇ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ತಿರ್ಬೇಕು ಅಷ್ಟೇ, ಮೇಲೆ. ಓಕೆ. ಮಿಷಿನ್ನ ಹಿಂಗೆ ಆ ಕಡೆ ಅಂತ ಇರಬೇಕು. ಏನಿಲ್ಲ, ಈ ಥರ ಹೊಡ್ಕೊಂಬಿಟ್ರೆ ಗಂಟು ಹೋಗುತ್ತೆ. ಫುಲ್ ಕ್ರಿಸ್ಪಿ ಆಗ್ಬೇಕು, ಗುಳಿಗೆ ಗಟ್ಟಿ ಬಡಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದಾವೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾನು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿದ್ದೇನೆ. ಸದ್ಯಕ್ಕೆ ನಾನು ನಿಂತು ತಮ್ಮ ಜೊತೆ ಮಾತನಾಡ್ತಾ ಇರುವಂತಹ ಜಾಗ ಇದೆಯಲ್ಲ, ಇದು ನಮ್ಮ ದಾವಣಗೆರೆಯ ವಿದ್ಯಾನಗರದ ಸೆಕೆಂಡ್ ಬಸ್ ಸ್ಟಾಪ್ ಅಥವಾ ವಿದ್ಯಾನಗರದ 5ನೇ ಅಡ್ಡ ರಸ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ಅತ್ಯದ್ಭುತವಾದಂತಹ ಖಾರ ಮಂಡಕ್ಕಿ ಅಂಗಡಿ ಇದೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಆ ಅಂಗಡಿಗೆ ಭೇಟಿ ನೀಡೋಣ ಮತ್ತು ಅಲ್ಲಿ ಖಾರಾನ ಯಾವ ರೀತಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಯ ಮುಖ್ಯ ಬಾಣಸಿಗರಾದಂತಹ ರಾಜು ಅಣ್ಣವರಿದ್ದಾರೆ. ಅಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಸೊ ಈ ಒಂದು ಸಂಚಿಕೆಯಲ್ಲಿ ನಮಗೆ ಖಾರ ಮತ್ತು ಗುಳಿಗೆಯನ್ನು ಯಾವ ರೀತಿ ಮಾಡ್ತೀರಾ ಅಂತ ತೋರಿಸ್ಕೊಡ್ತೀರಣ್ಣ? ತೋರಿಸ್ಕೊಡ್ತೀವಿ ರೀ. ಸೊ ಇದು ನಿಮ್ಮದು ಹೊಟ್ಟಿನ ಒಲೆ ಅಣ್ಣ? ಹೌದು, ಕಟ್ಟಿಗೆ ಒಲೆ, ಹೊಟ್ಟಿನ ಒಲೆ. ಓಕೆ. ಇದೀಗ ಅಂತಲ್ಲ, ಅಂದರೆ ಗ್ಯಾಸ್ ಸಮಸ್ಯೆ ಆಗಿದೆ ಅಂತಲ್ಲ, ಮೊದಲಿಂದನೂ ಯಾವಾಗಲೂ ಅಷ್ಟೇ ಸರ್, ಯಾವಾಗಲೂ ಅಷ್ಟೇ. ಓಕೆ. ನಮ್ಮ ಸಾವುಕಾರ ಹೋಟ್ಲು ಮಾಡಿ ಕೆಲವು 35 ವರ್ಷದಿಂದನೂ ಹೊಟ್ಟಿನ ಒಲೆ. ಓಕೆ. ಈ ಹೊಟ್ಟಿನೊಲೆ ಬಳಸೋದ್ರಿಂದ ಯಾವ ರೀತಿ ರುಚಿಯಲ್ಲಿ ಏನು ವ್ಯತ್ಯಾಸ ಬರುತ್ತಾನೆ? ಟೇಸ್ಟ್ ಚೇಂಜ್ ಆಗುತ್ತೆ ಕಟ್ಟಿಗೆ ಒಲೆಯಲ್ಲಿ ಮಾಡಿದರೆ, ಹೊಟ್ಟಿನೊಲೆ ಮಾಡಿದರೆ. ಓಕೆ. ಸಿಲಿಂಡರ್ ಇದಕ್ಕೂ ಭಾಳ ಡಿಫ್ರೆಂಟ್ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಹಾಂ, ಹಂಗಾಗಿ ಸೊ ಗ್ಯಾಸ್ಟ್ರಿಕ್ ಆಗೋದು ಆ ಥರದ್ದು ಏನಿಲ್ಲ. ಈಗ ಇದ್ರ ಉರಿಯನ್ನು ಹೆಂಗೆ ಕಂಟ್ರೋಲ್ ಮಾಡೋದಣ್ಣ? ಇದು ಹೊಟ್ಟಿನೊಲೆ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ಹಾಂ, ಕಂಟ್ರೋಲ್ ಎಲ್ಲ ಬೇಕಾದ್ರೆ ಒಳಗೆ ಹಿಡ್ಕೊಂತೀವಿ, ಬೇಡ ಸ್ವಲ್ಪ ಹಿಂದ್ಕೊಂತೀವಿ ಅಷ್ಟೇ ಆಯ್ತಾ. ಓಕೆ. ಫುಲ್ ಕಾದ್ರೆ ಸ್ವಲ್ಪ ನೀರು ಹಾಕ್ತೀವಿ ಲೈಟರ್ ಅಷ್ಟೇ ಆಯ್ತಾ. ಒಂದು ಸರಿ ಸ್ಟಾರ್ಟ್ ಆದ್ರೆ ಮುಗಿದು ಒಲೆ ಆಫ್ ಆಗಲ್ಲ ಅದು. ಓಹೋ. 35 ವರ್ಷ ಹೋಟ್ಲು ಸ್ಟಾರ್ಟ್ ಮಾಡಿ ನಮ್ಮ ಸಾವುಕಾರಲ್ಲಿ. ಓಕೆ, 35 ವರ್ಷ ಆಗಿದೆ. 35 ವರ್ಷ. ಪ್ರತಿನಿತ್ಯ ಸರ್ 50 kg ಹಿಟ್ಟಿನ ಖಾರಗಳಿಗೆ ಬೇಕು. 50 kg? 50 kg ಹಿಟ್ಟಿನ ಖಾರಗಳಿಗೆ ಬೇಕೇ ಬೇಕು. ಓಕೆ. ಸೊ ಎರಡು ಸೇರಿ ಒಂದು 50 kg ಅಷ್ಟು ಮಾಡ್ತೀರಾ? 50 kg ಹಿಟ್ಟಿಂದ ಮಾಡ್ತೀರಾ? ಹಿಟ್ಟಿಂದ ಮಾಡ್ತೇವೆ. ಓಕೆ. ಇವತ್ತು ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂತಂದರೆ 1 kg ಕಡಲೆಬೇಳೆ ಹಿಟ್ಟಿಂದ ಮಾಡಿ ತೋರಿಸ್ತೀರಣ್ಣ? ತೋರಿಸ್ತೀವಿ. ಸೊ ನೋಡೋರ್ಗೂ ಒಂದು ಕುತೂಹಲ ಇರುತ್ತೆ. ಓಕೆ, ಮಾಡ್ಕೊಡ್ತೀವಿ. 1 kg ಹಿಟ್ಟಿನ ಖಾರ, 1 kg ಹಿಟ್ಟಿನ ಗುಳಿಗೆ ಮಾಡಿ ತೋರಿಸ್ತೀನಿ ನಿಮ್ಗೆ. ಆಗ್ಲಣ್ಣ. ಎಷ್ಟೇ ಪ್ರಮಾಣ ಹಾಕ್ಬೇಕು ಏನಬೇಕು ತೋರಿಸ್ತೀನಿ ನಿಮ್ಗೆ. ಮೊದಲಿಗೆ ಇದಕ್ಕೆ ಎಣ್ಣೆ ಪೂರ್ತಿಯಾಗಿ ಕಾಯ್ಬೇಕಣ್ಣ? ಫುಲ್ ಎಣ್ಣೆ ಕಾಯಬೇಕು. ಕಾದ್ಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ತೀವಿ ನಾವು. ಹೌದು. 1 kg ಖಾರ ಮಾಡುವ ವಿಧಾನವನ್ನು ನಿಮಗೆ ಹೇಳಿಕೊಡುತ್ತೇನೆ. ಸೊ 1 kg ಹಿಟ್ಟಿಂದ ಮಾಡಿ ತೋರಿಸ್ತೀರಣ್ಣ ಈಗ ಮೊದಲು ಖಾರನ? 1.5 ಜಗ್ ಹಿಟ್ಟು ಹಾಕಿದ್ವಿ, ಎಣ್ಣೆ ನೀರು ಹಾಕಿದ್ದೀನಿ. ಓಕೆ. 1.5 ಜಗ್ಗು ಅಂತಂದರೆ ಸುಮಾರು ಲೀಟರ್ ಲೆಕ್ಕದಲ್ಲಿ ನೋಡೋದಾದರೆ ಎಷ್ಟಿರ್ಬೋದಣ್ಣ ಅದು? 1/4 ಲೀಟ್ರ್. 1/4 ಲೀಟ್ರ್ನಷ್ಟು. ಇದರಲ್ಲಿ ಒಂದು 200 ಗ್ರಾಮಷ್ಟು ಆಯಿಲ್ ಹಾಕ್ತೀನಿ. ಓಕೆ. ಕಾದಿರೋ ಎಣ್ಣೆನ ಹಾಕ್ಕೊಳ್ತಿದ್ರ? ಹಾಂ. ಇದು ಕಲ್ಲುಪ್ಪೆ ಬಳಸೋದು ನಾವು. ಹೌದ್ರಾ? ಓಕೆ. ಕಲ್ಲುಪ್ಪು ಎಷ್ಟು ಹಾಕ್ಕೊಳ್ತೀರಣ್ಣ? 100 ಗ್ರಾಮ್ ಇದೆ ಇದು. ಓಕೆ. ಇದು ಫುಲ್ಲು ಕರಗಬೇಕು ನೀರೊಳಗಡೆ. ಓಹೋ. ಇಲ್ಲಾಂದರೆ ಹಂಗೆ ಇರುತ್ತೆ. ಓಕೆ. ಮುಂಚೆ ಸೊ ಇದು ಉಪ್ಪು ಪೂರ್ತಿ ಕರ್ಗೋವರೆಗೂ ಇವಾಗ ಮಿಕ್ಸ್ ಮಾಡ್ಕೊಳ್ತೀರಣ್ಣ? ಹಾಂ. ಈ ಸಣ್ಣ ಉಪ್ಪು ಕಲ್ಲುಪ್ಪು ಭಾಳ ಡಿಫ್ರೆಂಟ್ ಇದೆ ಸರ್. ಕಲ್ಲುಪ್ಪು ಒಳ್ಳೆ ಟೇಸ್ಟು, ರುಚಿ ಕೊಡುತ್ತೆ. ಹಾಂ ಹಾಂ. ಹಂಗಾಗಿ ಈ ಫಸ್ಟಿಗೆಲ್ಲ ನೋಡಿರಿ ಹಳ್ಳಿಗಳಾಗೆ ಸಣ್ಣ ಉಪ್ಪೇ ಬರ್ತಲ್ಲ, ಕಲ್ಲುಪ್ಪೇ ಬಳಸ್ತಿದ್ದು. ಹೌದು. ಕಲ್ಲುಪ್ಪಲ್ಲಿ ಸ್ವಲ್ಪ ಸತ್ವ ಜಾಸ್ತಿ ಇರುತ್ತೆ. ಹಾಂ ಹಾಂ. ಇದರಲ್ಲಿ ಏನಿಲ್ಲ, ಇದೆಲ್ಲ ಫುಲ್ ಫಿಲ್ಟರ್ ಆಗಿರುತ್ತೆ ಸಣ್ಣ ಉಪ್ಪಲ್ಲಿ. ಓಕೆ. ಇದರಲ್ಲಿ ಸತ್ವ ಜಾಸ್ತಿ ಇರುತ್ತೆ. ಮುಂಚೆ ಇಟ್ಕೊಡಪ್ಪ. ಹಂಗಾಗಿ ಫುಲ್ಲು ಕರಿಯತ್ತೆ ನೋಡ್ರಿ. ಇನ್ನು ಈಗ ಕಡಲೆಬೇಳೆ ಹಿಟ್ಟಿನ ವಿಷಯಕ್ಕೆ ಬರೋದಾದ್ರೆ ಇದನ್ನ ನೀವೇ ಜೀನಿಗೆ ಹಾಕ್ಸಿಟ್ಟು? ನಾವೇ ಪ್ಯೂರ್ ಹಿಟ್ಟು ನಾವೇ ಜೀನಿಗೆ ಹಾಕ್ಸ್ಕೊಂಡು ನಾವೇ ಸ್ವಲ್ಪ ಬಳಸೋದು. ನೋಡಿ ಕಡಲೆ ಹಿಟ್ಟು ಹಿಂಗಿರುತ್ತೆ ನೋಡಿ. ಓಕೆ. ಪ್ಯೂರ್ ನೀವೇ? ಪ್ಯೂರ್ ನಮ್ಮದೇ ಕಡಲೆಬೇಳೆ ತಗೊಂಡು ನೀವೇ ನಾವೇ ಹಾಕ್ಸೋದು. ಓಕೆ. ಅದನ್ನೇನು ಸಾಮಾನ್ಯವಾಗಿ ಹಸ್ ಮಾಡಿ ಹಾಕ್ಸ್ಕೊಂಬರ ಮತ್ತೇನು? ಅದಕ್ಕೆ ಮತ್ತೇನಿಲ್ಲ, ಮತ್ತೇನು ಮಿಕ್ಸ್ ಮಾಡೋಂಗಿಲ್ಲ, ಪ್ಯೂರು. ಓಕೆ. ಸರಿ ಅಣ್ಣ, ಇವಾಗ ನಮಗೆ 1 kg ಪ್ರಮಾಣ ತೋರಿಸ್ತೀನಿ ನೋಡಿರಿ. ಸರಿ ಅಣ್ಣ. 1 kg ಅಷ್ಟು ಹಿಟ್ಟು ಹಾಕೊಳ್ತಾ ಇದ್ದೀರಾ ಇದಕ್ಕೆ?
ಸೊ ಯಾವ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಣ್ಣ? ತೋರಿಸ್ತೀನಿ ಸರ್. ಮನೇಲಿ ರೊಟ್ಟಿ ಮಾಡ್ತಾರೆ ಗೊತ್ತಾ? ಹೌದು, ಅದೇ ಇರ್ಬೇಕು ಸರ್. ಜೋಳದ ರೊಟ್ಟಿನ ಹೆಂಗೆ ಹಾಂ, ಯಾವ ಹದಕ್ಕೆ ನಾವು ಇದನ್ನು ಮಾಡ್ಕೊಳ್ತೀವೋ ಹಿಟ್ಟನ್ನ ಆ ಥರ ಒಂದು ಪ್ರಮಾಣ ಬರೋ ಮಟ್ಟ ಹಿಟ್ಟು ಕಲಿಸ್ಬೇಕು. ಜಾಸ್ತಿ ಹಿಟ್ಟು ಜಿಗಿ ಮಾಡಬಾರ್ದು. ಮೇಲೆ ಉಬ್ರಿಕೆ ಕಲಿಸ್ಬೇಕು ಸರ್ ಹಿಂಗೆ. ಓಕೆ, ಚೆನ್ನಾಗಿ ನಾದ್ಕೋಬೇಕ್ರ ಇದನ್ನ? ಇಷ್ಟೇ, ಜಾಸ್ತಿ ನಾದಬಾರ್ದು ಅಷ್ಟೇ. ಹಾಂ, ಈ ಪ್ರಮಾಣದಲ್ಲಿ ಇಟ್ಟಿರ್ಬೇಕು ನೋಡಿ ಸರ್. ಓಕೆ, ಹಿಂಗೆ ಮುರಿದ್ರೆ ಹಿಟ್ಟಿಂಗೆ ಬರೋಂಗಿರ್ಬೇಕು ಹಿಂಗೆ. ಓಹೋ, ಓಕೆ. ಅಂಟಲ್ಲಿ ಇಟ್ಟು ನೋಡಿ ಈ ಥರ ಪ್ರಮಾಣದಲ್ಲಿ ಇಟ್ಟಿರ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ಫುಲ್ ಗಟ್ಟಿ ಇರಬಾರ್ದು, ಮೀಡಿಯಮ್. ತುಂಬ ಮೆತ್ತಗೂ ಇರಬಾರ್ದು. ಖಾರ ಮಾಡ್ಬೇಕಾದ್ರೆ ಬಾಣಲೆಯಿಂದ 4 ಇಂಚ್ ಎಣ್ಣೆ ಕಮ್ಮಿ ಇರ್ಬೇಕಣ. ಹೌದ್ರಾ? ತುಂಬ ಇದ್ರೆ ಎಣ್ಣೆ ಉಗ್ತೈತಿ. ಹಾಂ, ಇದು ಕಲ್ಸ್ಕೊಂಡ್ಮೇಲೆ ಹಂಗೆ ತಕ್ಷಣ ಮಾಡೋದಲ್ಲಣ್ಣ? ತಕ್ಷಣ ಮಾಡೋದು. ಜಾಸ್ತಿ ಹೊತ್ತು ಭಾಳ ಹೊತ್ತು ಬಿಟ್ಟರೆ ಖಾರ ಫುಲ್ ರೆಡ್ ಕಲರ್ ಆಗುತ್ತೆ, ಕೆಂಪು ಆಗುತ್ತೆ. ಹಿಟ್ಟು ನೆಂದಂಗೆಲ್ಲ ಐಟಮ್ ಎಲ್ಲ ಕೆಂಪು ಆಗುತ್ತೆ ಬರುತ್ತೆ. ಓಕೆ, ಸೊ ಖಾರ ಉದ್ದೋ ಮಷೀನನ್ನು ಈಗ ಅದರ ಸ್ಥಳಕ್ಕೆ ಇರಿಸಲಾಗಿದೆ. ಹಾಂ, ಓಕೆ. ಎಣ್ಣೆ ಕೂಡ ಇನ್ನೊಂದು ಕಡೆ ಕಾದಿದೆ. ಕಾದಿದೆ. ಈ ಥರ ತೊಗೊಂಡ್ಬಿಟ್ಟು ನೋಡಿ ಇಷ್ಟೇ, ಹಿಂಗೆ ಅಂತ ಇರಬೇಕು. ಎಲ್ಲ ಕಡೆಗೂ ಹೋಗುತ್ತೆ. ಹಾಂ ಹಾಂ, ಸ್ಟಾಪ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಇಷ್ಟೇ ನೋಡಿ, ಜಾಸ್ತಿ ಇಲ್ಲ. ಒಂದು ಟ್ರೇ ಒಂದು ಸೈಡ್ ಬಂದಿರುತ್ತೆ. ಹಾಂ, ಅಷ್ಟೇ. ಇನ್ನೇನು ಜಾಸ್ತಿ ಹೊತ್ತು ಕರ್ಕೋಬೇಕಂತಿಲ್ಲ? ಇಲ್ಲ ಬೇಗ ಸರ್, ಆಗ್ಬಿಡುತ್ತೆ. ಬೇಗ ಆಗುತ್ತೆ. ಸೇವು ಬೇಗ ಬೇಯುತ್ತೆ. ಇದರಲ್ಲಿ ಸೇವಲ್ಲಿ 3-4 ಥರ ಐಟಮ್ ಬರುತ್ತೆ. ಸಣ್ಣ ಸೇವು, ದಪ್ಪ ಸೇವು ಅಂತ. ಓಕೆ, ಇದು ಚಿಕ್ಕದಿದು. ಇಟ್ಟು ಫಸ್ಟ್ ಇಡ್ತೀನಿ. ಸ್ವಿಚ್ ಆನ್ ಮಾಡಿರಲ್ಲ, ಓಕೆ. ಸ್ವಿಚ್ ಮೇಲೆ ಇರುತ್ತೆ. ಸ್ವಿಚ್ ಆನ್ ಮಾಡಂಗೆ ಕೈಲಿಟ್ಟರೆ ಕೈ ಒಳಗಡೆ ತಿರುಗಿ ಬಿಡುತ್ತಲ್ಲ, ಇದಾಗುತ್ತೆ. ಓಕೆ, ನೋಡಿ ಇಷ್ಟೇ. ಸ್ವಲ್ಪ ಇಷ್ಟೇ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ತಿರ್ಬೇಕು ಅಷ್ಟೇ, ಮೇಲೆ. ಓಕೆ. ಮಿಷಿನ್ನ ಹಿಂಗೆ ಆ ಕಡೆ ಈ ಕಡೆ ಅಂತ ಇರಬೇಕು. ಓಕೆ, ಇಲ್ಲಾಂದ್ರೆ ಒಂದೇ ಕಡೆ ಒಂದೇ ಕಡೆ ಬರುತ್ತೆ. ಆಮೇಲೆ ಸ್ವಲ್ಪ ಬೇಯಲ್ಲ. ಹಾಂ, ಸರ್, ಎಲ್ಲ ಕಡೆ ಹೋಗೋದಕ್ಕೆ ಎಲ್ಲ ಕಡೆ ಬೇಯುತ್ತೆ. ಆಮೇಲೆ ಹಂಗೆ ಸಿಂಬೆ ಹಂಗೆ ಬರುತ್ತೆ ಖಾರ. ಪುಡಿ ಆಗಲ್ಲ ಖಾರ. ಬೇರೆ ಕಡೆ ಖಾರ ಎಲ್ಲ ಪುಡಿ ಆಗುತ್ತೆ. ಭಾಳ ಪ್ರಮಾಣದಲ್ಲಿ ಬಿಡಂಗಿಲ್ಲ ಇದನ್ನ. ಓಕೆ, ಇಷ್ಟೇ ಪ್ರಮಾಣದಲ್ಲಿ. ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತೀವಿ. ಓ, ಇದನ್ನೇನು ಯಾವಾಗ ಬೇಕಿದ್ರೂ ಕರ್ದು ಹಾಕೋಬೋದಲ್ಲ? ಬೇಕಾದ್ರೆ ಹಾಕೋಬೋದು. ನಾವು ಇವಾಗ ಯಾವಾಗಲೂ ಖಾರ ಜೊತೆ ಮಿಕ್ಸ್ ಮಾಡ್ತೀವಿ ನಾವು. ಓಹೋ, ಇಲ್ಲಿ ಯಾವಾಗಲೂ ಹಿಂಗೆ ಮಾಡೋದು? ಯಾವಾಗಲೂ ಹಿಂಗೆ ನೋಡ್ರಿ, ಚೆನ್ನಾಗೂ ಕಾಣುತ್ತೆ. ಜಾಸ್ತಿ ಕರಿಬೇವು ಇದ್ರೆ ಐಟಮ್ ಜಾಸ್ತಿ ಹೋಯ್ತಾರೆ ನಮ್ಮಲ್ಲಿ. ವಿದ್ಯಾನಗರ ಫ್ಲೇವರ್ ಕೂಡ ಅದು ಖಾರದ ಜೊತೆಗೆ ಅದು ಮಿಕ್ಸ್ ಆಗೋದ್ರಿಂದ ಹಾಂ, ಕರ್ಬೇವಿನ ಫ್ಲೇವರ್ ಅದಕ್ಕೆ ಆ್ಯಡ್ ಆಗುತ್ತೆ. ಒಂದು ಟೈಮಲ್ಲಿ ತೆಗೆದ್ರೆ ಮಿಷಿನ್ ಒಳಗಡೆ 3/4 kg ಖಾರ ಬರುತ್ತೆ ಸರ್. ಕರೆಂಟ್ ಇದ್ರೆ ಮಾತ್ರ ಮಿಷಿನ್ನು? ಓಕೆ, ನೋಡಿ ಒಂದೇ ಸರಿ ಬರುತ್ತೆ ಖಾರ ಫುಲ್ಲು. ಎಸ್. ಇಷ್ಟೇ ಎಣ್ಣೆ ಕಾದಿರ್ಬೇಕು. ಅತಿ ಹೆಚ್ಚು ಎಣ್ಣೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತಣ್ಣ ನಿಮಗೆ? ತಾಂಡ್ರಾ ನೋಡಿ, ಮುರಿದು ಗೊತ್ತಂಗೆ ಓಹೋ, ಅಷ್ಟೇ. ಓಕೆ. ಮತ್ತು ಬೆಂದಿಲ್ಲ ಅಂತ ಕೆಂಪು ಗಂಬಟ ಬಿಡಬಾರ್ದು. ಹಾಂ, ಬೆಂದಿರುತ್ತದೆ. ಸೊ ಏರ್ ಬೇಯಿಸ್ಕೋಬಾರ್ದು? ಏರ್ ಬೇಯಿಸಿದ್ರೆ ಟೇಸ್ಟ್ ಎಲ್ಲ ಎಣ್ಣೆ ಒಳಗಡೆ ಹೋಗ್ಬಿಡುತ್ತೆ. ಒಂದು ಕಡೆ ಇಲ್ಲಿ ಖಾರ ರೆಡಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಗ್ರಾಹಕರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಬಂದು ಫ್ರೆಶ್ ಖಾರನ ಖರೀದಿಸುವಂಥ ನಿಟ್ಟಿನಲ್ಲಿ ಅವರು ಕಾಯ್ತಾ ಇರೋವಂಥದ್ದು. ನಮಗೆ ಗುಳಿಗೆ ಮಾಡೋದನ್ನು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ಕೊಳ್ಳಿ ಸರ್. 1 kg ಹಿಟ್ಟಿನ ಗುಳಿಗೆ ಮಾಡೋ ಪ್ರಮಾಣ ಹೇಳ್ಕೊಡ್ತೀನಿ. ಎಸ್ ಸರಿ. 1 kg ಹಿಟ್ಟು ಹಾಕ್ಯಂತೀನಿ. ಓಕೆ, ನಾವು ತೂಕ ಮಾಡಲ್ಲ, ಅಂದಾಜ್ ಮೇಲೆ ಹಾಕಿರ್ತೀವಿ. ಹೌದು. ಇಲ್ಲಿ ಒಟ್ಟಿನಲ್ಲಿ ಯಾವ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕು ಅನ್ನೋದು ಮುಖ್ಯ. ಹೌದು ಸರ್, ಹೇಳ್ಕೊಡ್ತೀನಿ. ಹಾಂ, ಅಂದರೆ ಇಷ್ಟಕ್ಕಿಷ್ಟೇ ನೀರು ಅಂತೆಲ್ಲ ಹೇಳೋಕ್ಕಾಗಲ್ಲ. ಎಷ್ಟಾದರೂ ಹಾಕ್ಕೊಳ್ಳಿ, ಎಷ್ಟಾದರೂ ಹಿಟ್ಟು ಹಾಕ್ಕೊಳ್ಳಿ. ಹಾಂ, ಹಿಟ್ಟು ಒಂದು ಅದ ತೋರಿಸ್ತೀನಿ ನೋಡಿ, ನೀರು ಕಲ್ಸ್ಕೊಳೋದು. ಓಕೆ. ಮತ್ತು ಖಾರಕ್ಕೂ ಗುಳಿಗೆಗೂ ಒಂದೇ ಥರ ಹಿಟ್ಟಲ್ಲ. ಓಕೆ, ಇದಕ್ಕೇನು ಹಾಕಿಲ್ಲ. ಉಪ್ಪು ಆ್ಯಡ್ ಮಾಡಿಲ್ಲ, ಎಣ್ಣೆನೂ ಆ್ಯಡ್ ಮಾಡಿಲ್ಲ. ಹೌದು, ಜಸ್ಟ್ ಬರೀ ಹಿಟ್ಟು ಎಣ್ಣೆ. ಹೌದು. ಅಲ್ಲ, ಹಿಟ್ಟು ಬರೀ ನೀರಷ್ಟೇ. ಹಿಟ್ಟು ನೀರಷ್ಟೇ, ಎಣ್ಣೆ ಆ್ಯಡ್ ಮಾಡಿಲ್ಲ, ಉಪ್ಪು ಆ್ಯಡ್ ಮಾಡಿಲ್ಲ. 1 kg ಅಷ್ಟು ಹಿಟ್ಟಿಗೆ ಹಾಂ, ಈ ಒಂದು ಜಗ್ಗಿಂದ ಒಂದು ಅರ್ಧ ಲೀಟರ್ ಜಗ್ ಇದೆಯಣ್ಣ ಇದು? ಹಾಂ, ಜಾಸ್ತಿ ಇದೆ. ಅರ್ಧ 3/4 ಲೀಟರ್. 2 ಜಗ್ ಹಾಕಿ ಬೇಕು. ಓಕೆ, ಇದಕ್ಕೆ ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕಲ್ಲ? ಒಂದು ತೆಳ್ಳಗಿರುತ್ತೆ ನೀರಲ್ಲಿ. ಓಕೆ. ಹೆಂಗೆ ಅಂದರೆ ಇದರಲ್ಲಿ ಮನೇಲಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾರಲ್ಲ, ಹೌದು, ಆ ಟೈಪ್ ತಳ್ಳಲ್ಲಿ ಇರುತ್ತೆ ಇದು.
ಗಂಟು ಇಲ್ಲದೆ ಇರೋ ಥರ ಕಲ್ಸ್ಕೋಬೇಕು ಸರ್. ನೋಡ್ಕೊಂಡು ಕಲಿಸ್ಕೋಬೇಕಲ್ಲ. ಏನಿಲ್ಲ, ಈ ಥರ ಹೊಡ್ಕೊಂಬಿಟ್ರೆ ಗಂಟು ಹೋಗುತ್ತೆ. ಹ್ಞೂ ಇದಕ್ಕೆ ಸ್ವಲ್ಪ ಎಣ್ಣೆ ಭಾಳ ಕಾದಿರ್ಬೇಕು ಸರ್, ಗುಳಿಗೆಗೆ ಮಾತ್ರ. ಗುಳಿಗೆಗೆ ಜಾಸ್ತಿ ಕದರ್ಬೇಕಾ? ಏನಪ್ಪ ಗುಳಿಗೆಗೆ ಜಾಸ್ತಿ ಎಣ್ಣೆ ಕಾದಿರ್ಬೇಕಂತಂದರೆ, ಗುಳಿಗೆ ಕಲ್ಸಿರೋಂಥ ಹಿಟ್ಟಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಓಕೆ, ಹೌದ್ರಾ? ನೋಡಿ ಇಷ್ಟು ತಳಗಿದೆ ನೋಡ್ರಿ. ಹಾಂ, ಹೌದಣ್ಣ. ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ, ಹಂಗಾಗಿ ಎಣ್ಣೆ ಸರಿ ಹದ ತೋರಿಸ್ರಣ ಎತ್ತಿ ಹಿಂಗೆ ತೋರಿಸಿದ್ರಲ್ಲ, ಈ ಪ್ರಮಾಣದಲ್ಲಿ ಇರಬೇಕು. ಓಕೆ, ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಓಕೆ, ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಹಂಗಾಗಿ ಗುಳಿಗೆ ದುಂಡು ಬರ್ಬೇಕಂದ್ರೆ ಕಾವು ಜಾಸ್ತಿ ಇರಬೇಕು. ಕಾವು ಜಾಸ್ತಿ ಇರಬೇಕು, ಈ ನೀರಾಗಿ ಕಲಿಸ್ಕೊಳ್ಳೋದು ಎರಡು ಮುಖ್ಯ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಹೆಚ್ಚು ಕಮ್ಮಿ ಸಾವುಕಾರ ಹೋಟ್ಲು ಮಾಡಿದೆ ಮನೆ ತೊಗೊಂಡಿದ್ದು. ಓಹೋ, ಇದಕ್ಕೆ 35 ವರ್ಷದ ಮನೆ ಇದು. ಮನೆ ನೋಡ್ರಿ. ಓಕೆ, ಹಿಟ್ಟು ಹಾಕೊಳಕ್ಕೆ ಒಂದು ಬಟ್ಲು. ಓಕೆ, ಅಷ್ಟು ಬಾಣಲೆ ಮೇಲೆ ಇಡ್ತೀನಿ ನೋಡ್ರಿ. ಎಣ್ಣೆ ಇದ್ರದ್ದು ಕಾದಿರ್ಬೇಕು. ಇಷ್ಟು ತೊಗೊಂಡು ಜಸ್ಟು ಮೇಲೆ ಜಸ್ಟ್ ಅದ್ರ ಮೂಲಕ ಪಾಸ್ ಆಗೋ ಥರ ನೋಡ್ಕೋಬೇಕು. ಹಿಟ್ಟು ಫುಲ್ ಕ್ರಿಸ್ಪಿ ಆಗ್ಬೇಕು, ಗುಳಿಗೆ ಗಟ್ಟಿ ಬಡಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದ್ದಾವೆ. ಹಾಂ, ಇದನ್ನು ಯಾವ ಹಂತದವರೆಗೂ ಕರ್ಕೋಬೇಕಣ್ಣ? ಇದನ್ನು ರೋಸ್ಟ್ ಆಗುತ್ತೆ ಫುಲ್ಲು. ಹಿಂಗೆ ಹೊಡೆದ್ರೆ ಓಪನ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ, ಓಕೆ, ಫುಲ್ ಕುರುಕುರು ಆಗ್ಬೇಕು. ಹಾಂ, ಬಣ್ಣ ಬದಲಾಗುತ್ತಾ? ಇಲ್ಲ ಹೇಳಿದ್ನಲ್ಲ, ಹಿಟ್ಟು ನೆಂದರೆ ಮಾತ್ರ ಬಣ್ಣ ಬದಲಾಗೋದು. ಅದ್ರ ಬೇರೆ ನಮ್ಮದು ಪ್ಯೂರ್ ಕಡಲೆಬೇಳೆ ಹಿಟ್ಟು. ಓಕೆ, ಸಾವುಕಾರ ಕಡಲೆಬೇಳೆ ತಗೊಂಬಂದು ಕಡಲೆಬೇಳೆ ಬೀಸ್ಕೊಂಡು ತಗೊಂಬರ್ತಾರೆ. ಎಸ್, ಯಾವುದೇ ಥರದ ಮಿಕ್ಸಿಂಗ್ ಇಲ್ಲ. ಖಾರಕ್ಕೂ ಇದಕ್ಕೂ ಡಿಫ್ರೆಂಟ್ ಇದೆ. ಒಂದು 2 ರಿಂದ 3 ನಿಮಿಷ ಈ ಥರ ಡಮ್ ಅಂದರೆ ಹೋಗಿದೆ, ಅದಾಗಿದೆ ಅಂತ. ಓಹೋ, ಓಕೆ. ಮೆತ್ತಗಿದ್ರೆ ಅದು ಲಾಡುಗೆ ಬರುತ್ತೆ, ಇದು ಗುಳಿಗೆ ಬರುತ್ತೆ. ಓಕೆ, ಸೌಂಡೇ ಬರುತ್ತೆ ನೋಡಿರಿ, ಕೇಳಿಸ್ ಸೌಂಡು. ಹೌದು ನೋಡಿಗೋ. ನೋಡಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು ಇಷ್ಟೇ, ಜಸ್ಟು ಇದಂತೂ ಕೆಳಗಡೆ ಹೋಗುತ್ತೆ. ಇದು ತೆಳ್ಳಗಿರುತ್ತಲ್ಲ ಸರ್ ಹಿಟ್ಟು, ಹೌದು, ಗುಳಿಗೆಗೆ ಇದೇ ಥರ ಇರಬೇಕು. ಇಷ್ಟೇ ನೋಡ್ರಿ, ಈ ಥರ ಬಂದರೆ ಎಣ್ಣೆ ಫುಲ್ ಕಾದಂತ. ಓಕೆ, ಏನು ಗುಳ್ಳೆ ಬರ್ತಿದ್ದಾವೆ ಈಗ? ಬರಬೇಕು, ಎಣ್ಣೆ ಕಾದಿದೆ ಅಂತ 2 ಸರಿ ಉಲ್ಟಾ ಹಾಕ್ಬೇಕು. ಸ್ವಲ್ಪ ತಿರುಗಿಸ್ಕೋಬೇಕಾ? ಹಾಂ, ಗುಳಿಗೆ ಎಲ್ಲ ಬದಿಯಲ್ಲೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಂ, ಈ ಹಂತದಲ್ಲಿ ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀವಿ. ಸೊ ಸೇವಿಗೆ ಆಗಲಿ ಗುಳಿಗೆಗೆ ಆಗಲಿ ಕರಿಬೇವು ಇರಲೇಬೇಕು. ಓಕೆ, ಶೇಂಗಾ ಬೀಜವನ್ನು ಕರೆದಾಕ್ತೀವಿ. ಓಕೆ, ಶೇಂಗಾ ಇಷ್ಟು ಹಾಕೊಂಡ್ರಣ? 1/4 kg ಹಾಕಿದ್ದೀನಿ ಸರ್. ಓಕೆ, ನಿಮಗೆ ಇಷ್ಟೇ ಅಂತ ಹೇಳಕ್ಕೆ ಇಷ್ಟೇ ಅಂತೆಲ್ಲ ಹಾಕ್ಬೋದು. ನಿಮಗೆ ಹಿಟ್ಟು ಪ್ರಮಾಣ ತೋರಿಸಿರೋದ್ರಿಂದ ಗುಳಿಗೆಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಶೇಂಗಾ ಫುಲ್ಲು ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಸಿಡಿಯುತ್ತೆ ತೋರಿಸ್ತೀನಿ. ಓಕೆ, ನೋಡಿ ಓಪನ್ ಆಗಿದೆ. ಹಾಂ ಹಾಂ ಹಾಂ, ಸ್ವಲ್ಪ ಬಣ್ಣ ಬದಲಾಗುತ್ತೆ. ಈ ರೇಂಜ್ಗಿದ್ದರೆ ಆಗಿದೆ ಅಂತ. ಎಸ್, ಇದನ್ನು ಅದರಲ್ಲೇ ಮಿಕ್ಸ್ ಮಾಡ್ತೀವಿ. ಓಕೆ, ಉಪ್ಪು ಖಾರ ಹಾಕಿ ತೋರಿಸ್ತೀನಿ. ಎಸ್ ಅಣ್ಣ, ಈಗ ಇದಕ್ಕೆ ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀರ ಅಣ್ಣ? ಜವಾರಿ ಬೆಳ್ಳುಳ್ಳಿ ಎಷ್ಟು ಇದೆ ಅಣ್ಣ ಬೆಳ್ಳುಳ್ಳಿ? ಇದು ನೋಡ್ಕೊಂಡು ಹಾಕ್ತೀವಿ ನಾವು, ಎಷ್ಟು ಬೇಕು ಪ್ರಮಾಣವಾಗಿ. ಈಗ ತರಿಯಾಗಿ ರುಬ್ಕೊಂಡ್ಬಂದಿದ್ದೀವಿ. ರುಬ್ಕೊಂಬಂದೇವಲ್ಲ, ಓಕೆ, ಇದಕ್ಕೆ ಎಷ್ಟು ಬೇಕೋ ನಾವು ಅಂದಾಜ್ ಮೇಲೆ ಹಾಕ್ತೀವಿ. ಸಿಪ್ಪೆ ಸಮೇತ ಅದನ್ನು ಹಾಕ್ತೀವಿ. ಓಕೆ, ಒಂದು 100 ಗ್ರಾಮ್ನಷ್ಟು ಜವಾರಿ ಬೆಳ್ಳುಳ್ಳಿನ ತರಿಯಾಗಿ ರುಬ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೀರಾ? ಯಾರು ಮಾಡ್ತೀವಿ. ಮುಂದೆ ಉಪ್ಪು ಹಾಕೊಳ್ತಿದ್ದೀರ ರುಚಿಗೆ ತಕ್ಕಷ್ಟು? ಎಷ್ಟು ಬೇಕೋ ಅಷ್ಟು ಓಕೆ, ಹಾಕ್ಯಂತೀವಿ. ಅಂದಾಜು ಸಿಗುತ್ತಲ್ಲ, ಓಕೆ, ಅಷ್ಟು ಹಾಕೊಂಡ್ರೆ ಸಾಕು. ಅಣ್ಣವ್ರೆ ಮುಂದೆ ಸ್ವಲ್ಪ ಖಾರ ಪುಡಿ ಹಾಕೊಳ್ತಿದ್ದೀರಾ? ಅದಕ್ಕೆ ಎಷ್ಟು ಬೇಕೋ ಓಕೆ, ಒಂದು 50 ಗ್ರಾಮ್ನಷ್ಟು ಓಕೆ, ಹಾಕೊಂಡು ಕಲಿಸ್ಬಿಟ್ಟು ಮುಗಿದೋದು. ಇದು ರೆಡಿ. ಈಗ ರೆಡಿ ನೋಡಿ. ಓಕೆ, ದಾವಣಗೆರೆಯ ಅಥೆಂಟಿಕ್ ಗುಳಿಗೆ ರೆಡಿ ಆಯಿತು. ರೆಡಿ ಆಯಿತು. ಖಾರದ ಜೊತೆ ಅಂತಂದ್ರೆ ಸೇವ್ ಜೊತೆ ಇದು ಇರಲೇಬೇಕು. ಇದ್ರೆ ರುಚಿ ಅದು. ಎಸ್, ಒಂದು ಕಡೆ ಸೇವ್ ರೆಡಿ ಆಗಿದೆ, ಈ ಕಡೆ ಗುಳಿಗೆ ರೆಡಿ. ಈಗ ತಾನೇ ರೆಡಿ ಆದಂಥ ಬಿಸಿ ಬಿಸಿ ಕಾರಣ ವೆಯ್ಟ್ ಮಾಡಿಬಿಟ್ಟು ಇಲ್ಲಿ ಒಬ್ಬರು ಗ್ರಾಹಕರಿದ್ದಾರೆ. ಸರ್ ನಮಸ್ಕಾರ. ಸಾರಮಂಡಕ್ಕಿ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಇಲ್ಲಿಗೆ ಬರೋದು ನಾವು. ಓಕೆ, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸುಮಾರು 20 ವರ್ಷಗಳಿಂದ ಬರ್ತಾ ಇದ್ದೀವಿ. ಓಕೆ, ಏನು ಹೇಳ್ತೀರಾ ಸರ್ ಇಲ್ಲಿಯ ರುಚಿಯ ಬಗ್ಗೆ? ಚೆನ್ನಾಗಿರುತ್ತೆ. ಓಕೆ, ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಹಾಂ, ಆಮೇಲೆ ಯಾವುದೇ ರಾಸಾಯನಿಕ ಬಳಕೆ ಇಲ್ಲ. ಬಳಕೆ ಇಲ್ಲ. ಹೌದು, ನ್ಯಾಚುರಲಿ ಇರುತ್ತೆ. ಎಸ್,
ತಿನ್ನೋದ್ರಿಂದ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇವ್ರಿಗೂ ಒಂದು ತೃಪ್ತಿ ಸಿಗುತ್ತೆ. ರುಚಿ ಮುಖ್ಯವಾಗಿ, ಓಕೆ ಎರಡನೇದು ಶುಚಿ, ಓಕೆ ಕೆಲಸಗಾರ ಬರಲಿದ್ರು ಸ್ವಂತಕ್ಕೆ ಮಾಡ್ತೀನಿ ಅನ್ನೋ ಶಕ್ತಿ, ಓಕೆ ಇವು ಮೂರು ಇರೋದ್ರಿಂದ ಅಂಗಡಿ ಚೆನ್ನಾಗಿ ನಡೀತಾ ಇದ್ದಿದ್ದು. ಓಕೆ ಆಮೇಲೆ ಇಂಧನದ ಪರ್ಯಾಯ ಮೂಲ ಹುಡುಕ್ಯಂದಾರೆ ಇವರು. ಹೌದು, ಹೊಟ್ಟಿನ ಒಲೆಯನ್ನು ಬಳಸ್ತಾ ಇದ್ದಾರೆ. ಕಸದಿಂದ ರಸ ಮಾಡ್ತಾರೆ, ಅದಕ್ಕೆ ಭಾಳ ಖುಷಿ ಆಕತಿ, ಅದರಿಂದ ರುಚಿನೂ ಜಾಸ್ತಿ ಐತಿ. ಹೌದು. ಆಮೇಲೆ ಸ್ವಂತಕ್ಕೆ ಕಡಲೆಬೇಳೆ ತಂದು ಸ್ವಂತಕ್ಕೆ ಜೀನ್ ಮಾಡಿಸ್ಕೊಳೋದ್ರಿಂದ ಪ್ಯೂರ್ ಕಡ್ಲೆಟ್ ಬರುತ್ತೆ. ಪ್ಯೂರ್ ಕಡ್ಲೆಟ್ ಬಂದು ಒಟ್ಟಿನಾಗೆ ಮಾಡಿರೋದ್ರಿಂದ ರುಚಿ ಚೆನ್ನಾಗಿ ಬರ್ತೈತಿ. ಓಕೆ. ಖಾರದ್ದು ಇವ್ರ ಕೈಲಿ ಮಾಡಿಕೊಡೋಕ್ಕಾಗಲ್ಲ. ಒಂದು ದಿನಕ್ಕೆ ಒಂದು 2-3 ಕ್ವಿಂಟಲ್ ಬೇಕಾದ್ರೆ ಹೋಗತ್ತೆ. 1-1.5 ಕ್ವಿಂಟಲ್ ಮಾಡೋದಕ್ಕೆ ಸುಸ್ತಾಗ್ತದಾರೆ. 4-5 ಜನ ಹುಡುಗರು, ಅವರು ತಪ್ಪಿದ್ರೆ ಇವ್ರು ಮಾಡ್ತಾರೆ, ಇವ್ರು ತಪ್ಪಿದ್ರೆ ಅವ್ರು ಮಾಡ್ತಾರೆ. ಎಸ್ ಎಸ್. ಖಾರ ಯಾವ ರೀತಿ ಸಿದ್ಧಗೊಳ್ಳುತ್ತೆ ಅನ್ನುವಂತಹ ವಿಧಾನವನ್ನು ನೋಡಿದ್ವಿ. ಈಗ ಈ ಖಾರ ನಿಜಕ್ಕೂ ಯಾವ ರೀತಿ ರುಚಿಸುತ್ತೆ ಅಂತ ನೋಡುವಂತಹ ಸಂದರ್ಭ ಒದಗಿ ಬಂದಿದೆ. ಇಲ್ಲಿ ಒಂದು ಪ್ಲೇಟ್ ಖಾರದ ಬೆಲೆ 30 ರೂಪಾಯಿ. ಹಾಗೆಯೇ 1 kg ಮಿಕ್ಸ್ಚರ್ ಅಥವಾ ಖಾರ ನಿಮಗೆ ಬೇಕು ಅಂತಂದರೆ ಇದರ ಬೆಲೆ 280 ರೂಪಾಯಿ. ಬನ್ನಿ ಈಗ ತಡ ಮಾಡ್ದೇನೆ ಇಲ್ಲಿನ ಸ್ಪೆಷಲ್ ಖಾರ ಯಾವ ರೀತಿ ರುಚಿಸುತ್ತೆ ಅಂತ ನೋಡೋಣ. ಇಲ್ಲಿ ಇವತ್ತೇ ಸಿದ್ಧಗೊಂಡಿರೋದು, ಅದು ಈಗಲೇ ಬಿಸಿ ಬಿಸಿಯಾಗಿ ಸಿದ್ಧಗೊಂಡಿರುವಂತಹ ಖಾರನ ನಾನು ತಿಂತಾ ಇರೋದ್ರಿಂದ ಇದು ರುಚಿ ಅತ್ಯದ್ಭುತವಾಗಿದೆ ಅಂತಲೇ ಹೇಳಬಹುದು. ಏನು ಫ್ರೆಶ್ ಕಡಲೆಬೇಳೆ ಹಿಟ್ಟನ್ನು ಇವರು ಬಳಸ್ತಾರೋ ಅದು ಗೊತ್ತಾಗ್ತಾ ಇದೆ. ಮತ್ತು ಹೊಟ್ಟಿನ ಒಲೆಯಲ್ಲಿ ಇವರು ಏನು ಮಾಡಿದಾರೋ ಅದು ಕೂಡ ಅಂತಂದರೆ ಸಾಮಾನ್ಯವಾಗಿ ಬೇರೆ ಕಡೆಗಳಲ್ಲಿ ಸಿಗುವಂತಹ ಖಾರ ಯಾವ ರೀತಿ ರುಚಿಸುತ್ತೋ ಅದಕ್ಕಿಂತ ಒಂದು ಹಂತ ಮೇಲಿದೆ ಇದರ ರುಚಿ ಅಂತ ಹೇಳ್ಬೋದು. ಕಾರಣ ಬಹುಶಃ ಇವರು ಹೊಟ್ಟಿನ ಒಲೆಯಲ್ಲಿ ಏನು ಮಾಡ್ತಾರಲ್ಲ ಆ ಒಂದು ಕಾರಣಕ್ಕೆ ಇದರ ರುಚಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮತ್ತು ಈ ಖಾರದ ಪುಡಿಯನ್ನು ಇವರೇ ಸ್ವತಃ ಹಾಕಿಸ್ಕೊಂಡು ಬರೋವಂಥದ್ದು ಇರಬಹುದು. ಹೀಗೆ ಪ್ರತಿ ಹಂತದಲ್ಲೂ ಇವರು ವಹಿಸುವಂತಹ ಕಾಳಜಿ, ಯಾಕೆ ಅಷ್ಟು ಕಾಳಜಿ ವಹಿಸಿ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಾಟಿ ಅಥವಾ ಜವಾರಿ ಬೆಳ್ಳುಳ್ಳಿಯ ಘಮ ಇರಬಹುದು. ಮತ್ತು ಇವರು ಖಾರ ಅಥವಾ ಗುಳಿಗೆಯನ್ನು ಮಾಡುವಾಗ ಮಧ್ಯ ಮಧ್ಯ ಏನು ಕರಿಬೇವನ್ನು ಹಾಕ್ತಾಯಿದ್ರು ಆ ಕರಿಬೇವಿನ ಫ್ಲೇವರ್ ಇರಬಹುದು. ಹೀಗೆ ಸಾಕಷ್ಟು ಅಂಶಗಳು ಇಲ್ಲಿ ಅದ್ಭುತವಾಗಿ ಅನ್ನಿಸ್ತಾ ಇದೆ ನನಗೆ ಈ ಒಂದು ಖಾರದಲ್ಲಿ. ಒಮ್ಮೆ ನಿಮಗೂ ಅವಕಾಶ ಸಿಕ್ಕಾಗ ಇಲ್ಲಿಗೆ ಬಂದು ಇಲ್ಲಿ ಸಿಗುವಂತಹ ರುಚಿಯಾದ ಖಾರವನ್ನು ಸವಿದು ನೋಡಿ, ಖಂಡಿತವಾಗ್ಲೂ ತಮಗೆ ಖಂಡಿತ ಇಷ್ಟ ಆಗುತ್ತೆ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು, ವಿಭಿನ್ನವಾದ ಸ್ಥಳಗಳನ್ನು ನಾವು ನಿರಂತರವಾಗಿ ತಮಗೆ ಪರಿಚಯಿಸ್ತಾನೆ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.